ಶಿವಲಿಂಗ ಅವರೇ, ಅದೇ ರೀ ಬಜೆಟ್ ಬಗ್ಗೆ ನಿನ್ನೆ ಪ್ರತಿಪಕ್ಷ ಸ್ಟಾರ್ಟ್ ಮಾಡಿದ್ದಾರೆ. ಶಿವಲಿಂಗ ಕಂಟಿನ್ಯೂ ಮಾಡಿ. ಅಶೋಕಣ್ಣ, ನೀನು ಮಾತಾಡುವಾಗ ಒಂದು ಚೂರು ಮ್ಯಾಕ್ ಎದ್ದು ನಿಂತಿಲ್ಲ. ನಾನು ಯಾರಿಗೂ ಬಿಜೆಪಿ ಏನು ಅಂದಿಲ್ಲ, ನಾನು ಏನು ಕೇಳಿಲ್ಲ. ದಯಮಾಡಿ ನಾನು ಮಾತಾಡುವಾಗಲೂ ನೀವೇನು ನಮ್ಮ ಮುಖ್ಯಮಂತ್ರಿಗಳನ್ನ ನಮ್ಮ ಸರ್ಕಾರವನ್ನ ಟೀಕೆ ಮಾಡಿ ಅದಕ್ಕೆ ಪೂರಕವಾಗಿ ಅಂಕಿ ಅಂಶಗಳ ಪ್ರಕಾರ ಕಾನೂನು ಅಯ್ಯರೇ ಇರ್ರಿ ಸ್ವಾಮಿ, ಏನಪ್ಪ ಇದೇನ್ ನೀವು ಕಾಲಿಂಗ್ ಈ ಮಾಡ್ತಾ ಇದ್ದೀವಿ. ದಯಮಾಡಿ ಯಾರು ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡಬೇಡಿ. ನಾನು ಏನಾದರೂ ತಪ್ಪು ಮಾತನ್ನ ಹೇಳಿ ಸದನಕ್ಕೆ ಏನಾದರೂ ಮಿಸ್ಲೀಡ್ ಮಾಡಿದ್ರೆ ತದನಂತರ ನನ್ನ ಮೇಲೆ ಏನು ಬೇಕಾದ್ರೂ ಶಿಸ್ತು ಕ್ರಮ ಜರುಗಿಸಿ. ನಾನು ಬೇಡ ಅಂತ ಹೇಳೋದಿಲ್ಲ. ಸುಮ್ಮನೆ ಮಾತಾಡುವಾಗ ನೀವೇನೋ ಅನ್ನೋದು ನಾನೇನೋ ಅನ್ನೋದು ಅದು ಬೇರೆ ಕಡೆ ಹೋಗೋದು ಅದು ಬೇಡ. ದಯಮಾಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ. ಒಂದ್ ಸೆಕೆಂಡ್. ಈಗ ನಾನು ಕೂಡ ಎಲ್ಲ ಸದರ್ಗೆ ಹೇಳಿಷ್ಟೇ ನೋಡಿ, ಬಜೆಟ್ ನಲ್ಲಿ ಡಿಸ್ಕಷನ್ ಮಾಡುವಾಗ ಆಡಳಿತ ಬಗ್ಗೆ ಅದು ಒಬ್ಬರೊಬ್ಬರ ಆರೋಪ ಮಾಡ್ತಾರಂತಲ್ಲ. ನಾವು ಕೂತ್ಕೊಂಡು ಕೇಳಿ ಅದ್ರ ಬಹಳಷ್ಟು ನಾಲೆಜ್ ಬರ್ತದೆ, ನಿಮ್ಮ ಲೀಡರ್ಶಿಪ್ ಬೆಳೀತದೆ ಆಗ ಎರಡು ಕಡೆಯಿಂದಲೂ ಕೂಡ. ಆದಾಗ ಅವನು ಹೇಳಿದ ತಕ್ಷಣ ಅದು ನೆಗೆಟಿವ್ ಆಗಿ ತಗೊಳ್ಳೋದಂತಲ್ಲ. ಕೂತ್ಕೊಂಡು ನೆಕ್ಸ್ಟ್ ನೀವು ಚರ್ಚೆ ಮಾಡಿದ ಅವಕಾಶ ಮಾಡಿ ಆಗ ಎರಡು ಕಡೆಯಿಂದಲೂ ಕೂಡ. ಸೊ ಈ ಡಿಸ್ಕಷನ್ ಒಬ್ಬರೊಬ್ಬ ಆರೋಪ ಮಾಡೋ ಡಿಸ್ಕಷನ್ ಒಬ್ಬರೊಬ್ಬರ ತಿಳುವಳಿಕೆಯನ್ನು ಜಾಸ್ತಿ ಮಾಡಿಕೊಳ್ಳುವಂತ ಅವಕಾಶ. ಓಕೆ ಶಿವಲಿಂಗ ಅವ್ರ ಎಲ್ಲ ಡಿಮಾಂಡ್ ಇದೆ, ನನ್ನ ನೋಡಿ ನೀವು ಮಾತಾಡ್ಬೇಕಂತೆ. ಅಲ್ಲ, ನಾನು ನಿಮ್ಮನ್ನೇ ನೋಡಿ ಮಾತಾಡ್ತೀನಿ, ಆ ಕಡೆ ತಿರುಗು ನೋಡಲ್ಲ. ನಿಮ್ಮನ್ನೇ ನೋಡಿ ಮಾತಾಡ್ತೀನಿ, ನಾನು ಆ ಕಡೆಗೆ ನೋಡಲ್ಲ. ಅವರು ಏನಾರು ಅಂದ್ರೆ ತಿರುಗ್ತೀವಿ ಅಷ್ಟೇ, ಅಲ್ದಾರೆ ಯಾಕೆ ತಿರ್ಗಬೇಕು? ಇಲ್ಲ, ಸಾಕಾಯ್ತು, ಕಳೆದ ಸಾಕಾಯ್ತೆ, ನಿಮ್ ಕಡೆ ತಿರ್ಗಲ್ಲ. ಶಿವಲಿಂಗ ಕಣ್ಣು ಮಾತ್ರ, ಕಿವಿ ಕೂಡ ಬಂದ್ ಮಾಡಿದ್ರೆ ಆಯ್ತು. ಈ ಕಡೆ ಬರ್ರಿ. ಕರೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡಿ ಬರ್ರಿ. ನಮ್ಮ ಘನವತ್ತ ಮುಖ್ಯಮಂತ್ರಿಗಳು 26-27ನೇ ಸಾಲಿನ ಈ ರಾಜ್ಯದ ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ. 4,48,004 ಕೋಟಿ ರೂಪಾಯಿನ ಆಯವ್ಯಯವನ್ನ ಮಂಡನೆ ಮಾಡಿದ್ದಾರೆ. ನಾವು ಯಾವುದೇ ಒಂದು ಬಜೆಟ್ ಮಂಡನೆ ಮಾಡಿದಾಗ ಯಾವ್ಯಾವ ಮೂಲದಿಂದ ಹಣವನ್ನ ಕ್ರೋಢೀಕರಣ ಮಾಡಿದ್ದಾರೆ, ಸಂಪನ್ಮೂಲವನ್ನು ತಂದಿದ್ದಾರೆ, ಕೇಂದ್ರದಿಂದ ಬಂದಿದೆಯೋ, ರಾಜ್ಯದಿಂದ ಬಂದಿದೆಯೋ, ಕಾರ್ಪೊರೇಟ್ ಸಂಸ್ಥೆಗಳಿಂದ ಬಂದಿದೆಯೋ, ಇವೆಲ್ಲವನ್ನ ಈ ನಾಡಿನ ಈ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಒಟ್ಟಾರೆ ತೆರಿಗೆಯ ಹಣದಿಂದ 2,20,000 ಕೋಟಿಯನ್ನ ಸಂಗ್ರಹಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸದನಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಮುಂದೆ ಬರ್ತೀನಿ. ಆ ಮುಂದೆ ಬಂದು ಈಗ ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಪಾಲು, ಆ ಕೇಂದ್ರದಿಂದ ಬರ್ತಕ್ಕಂಥ ತೆರಿಗೆ ಪಾಲಿನಲ್ಲಿ 63,000 ಕೋಟಿ ರೂಪಾಯಿ ಬರುತ್ತೆ ಅಂತಕ್ಕಂಥದ್ದನ್ನ ಅಂದಾಜು ಮಾಡಿದ್ದಾರೆ. ಮತ್ತು ಕೇಂದ್ರದ ಅನುದಾನಗಳು, ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್, ಅವುಗಳ ಮೂಲದಿಂದ 16,000 ಕೋಟಿ ಬರುತ್ತೆ ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಸಾಲದ ಮೂಲದಿಂದ ಕಾನೂನಾತ್ಮಕವಾಗಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಏನನ್ನ ಸ್ವೀಕಾರ ಮಾಡಬೇಕು, ಹೇಳಬೇಕು, ಅದನ್ನು ಪರ್ಫೆಕ್ಟ್ ಆಗಿ ಸಮರ್ಥನೆಯ ರೀತಿಯಲ್ಲಿ ಸಮರ್ಥನೆಯನ್ನು ಕೊಟ್ಟು 1,32,000 ಕೋಟಿ ರೂಪಾಯಿನ
ಸಾಲವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಇದರಲ್ಲಿ ಮೊದಲು ನಾವು ಒಂದು ಬಜೆಟನ್ನು ತೂಕ ಮಾಡಿ ನೋಡಿದಾಗ ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ. ಅವರು ಮಂಡಿಸಿದಾಗೆಲ್ಲ ನಾನು ಈ ಸದನದಲ್ಲಿ ಅವರ ಬಜೆಟನ್ನು 14-15 ಬಜೆಟ್ 16 ಬಜೆಟ್ ನೋಡಿದ್ದೇನೆ, 17ನೇ ಬಜೆಟನ್ನು ನೋಡಿದ್ದೇನೆ. ಆ ಸಂದರ್ಭದಲ್ಲಿ ಸರ್ಫೇಸ್ ಬಜೆಟನ್ನು ಮಂಡನೆ ಮಾಡ್ತಾ ಇದ್ರು. ಕಳೆದ ಸಾಲಿನಿಂದ ರೆವಿನ್ಯೂ ಡಿಫಿಸಿಯೇಟ್ ಬಂದಿದೆ. ರೆವಿನ್ಯೂ ಡಿಫಿಸಿಯೇಟ್ ಬರಲಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಬಹುಮುಖ್ಯ ಕಾರಣಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟನೆ ಮಾಡಲಿಕ್ಕೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.